ಅವ್ಯವಹಾರ ಆರೋಪ ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಜಡಿದು ಕಡಪಲಕೆರೆ ಗ್ರಾಮಸ್ಥರ ಪ್ರತಿಭಟನೆ. ಪಾವಗಡ ತಾಲೂಕಿನ ಕೋಟಗುಡ್ಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಡಪಲಕೆರೆ ಗ್ರಾಮದ ಜನತೆ ಹಾಗೂ ಸದಸ್ಯರು ಸೋಮವಾರ ಕೋಟಗುಡ್ಡ ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಿದರು. ಗ್ರಾಮದಲ್ಲಿ ಸೊಳ್ಳೆ ಮತ್ತು ವೈರಲ್ ಜ್ವರದ ಹಾವಳಿ ಹೆಚ್ಚಾಗಿದ್ದರೂ ಫಾಗಿಂಗ್ ಮಾಡದ ಕಾರಣ ಜನತೆ ಬೇಸತ್ತು ಬೀದಿಗಿಳಿದರು. ಯಂತ್ರ ಕೆಟ್ಟಿದೆ ಎಂಬ ನೆಪದಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಕಡಪಲಕೆರೆ ನವೀನ್ ಆರೋಪಿಸಿದರು. 15ನೇ ಹಣಕಾಸು ಯೋಜನೆಯಡಿ 30 ಲಕ್ಷಕ್ಕೂ ಹೆಚ್ಚು ಅನುದಾನ ಅವ್ಯವಹಾರ ನಡೆದಿದ್ದು, ಇಬ್ಬರು ಪಿಡಿಒಗಳು ಹಾಗೂ ಸಿಬ್ಬಂದಿ ಸೇರಿ ದುರ್ಬಳಕೆ ಮಾಡಿದ್ದಾರೆ ಎಂದು ಗ್ರಾಮಸ್ಥರು ದೂರಿದರು. ಪಿಡಿಒ ವಾರಕ್ಕೆ 2 ದಿನ ಮಾತ್ರ ಕಚೇರಿಗೆ ಬರ್ತಾರೆ, ಬಂದು ಹಾಜರಾತಿ ಪುಸ್ತಕದಲ್ಲಿ ಸಹಿ ಹಾಕಿ ಹೋಗ್ತಾರೆ. ಬಯೋಮೆಟ್ರಿಕ್ ಯಂತ್ರ ಉದ್ದೇಶಪೂರ್ವಕವಾಗಿ ಹಾಳು ಮಾಡಲಾಗಿದೆ ಎಂದರು. ಜಲಜೀವನ್ ಮಿಷನ್ ಯೋಜನೆಯಡಿ ಸುಳ್ಳು ಬಿಲ್ಗಳನ್ನು ಸೃಷ್ಟಿಸಿ ಹಣ ದುರುಪಯೋಗವಾಗಿದೆ ಎಂದು ಆರೋಪಿಸಿದರು. ಗ್ರಾಮಸ್ಥರು ತಕ್ಷಣ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಬೇಡಿಕೆಗಳು ಈಡೇರದಿದ್ದರೆ ಅನಿರ್ದಿಷ್ಟಾವಧಿ ಸತ್ಯಾಗ್ರಹಕ್ಕೂ ಮುಂದಾಗಲಾಗುವುದು ಎಂದು ಸಹ ಆ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಮಿಷನ್ ಕೆಟ್ಟೋಗಿದೆ. ಪಾಗೋಡಿದ ಮಿಷನ್ ಏನು ಡೆಂಗ್ಯೂ, ಟೈಫಾಯ್ಡು, ಮಲೇರಿಯಾ ಬರ್ತಾ ಇದೆ ಅಂತ ಹಳ್ಳಿಗಳಲ್ಲಿ, ಎಲ್ಲ ಹಳ್ಳಿಯಲ್ಲಿ ಪಂಚಾಯತಿ ಎಲ್ಲ ಟೋಟಲ್ 4 ಹಳ್ಳಿಯಲ್ಲೂ ಒಂದು ದಿವಸನೂ ಪಾಗೋಡಿಲ್ಲ. ಹೆಚ್ಚು ಕಮ್ಮಿ ಸುಮಾರು 1 ವರ್ಷ ಮೇಲಾಗಿದೆ, ಪಾಗೋಡಿಲ್ಲ. 1 ವರ್ಷದಿಂದ ಗಲಾಟೆ ಮಾಡ್ತಾರೆ, ಪ್ರತಿ ಮೀಟಿಂಗಲ್ಲಿ ಗಲಾಟೆ ಮಾಡ್ತಾರೆ. ನಾನೊಬ್ಬ ಸದಸ್ಯನಾಗಿ 1 ವರ್ಷ ಆಗಿದೆ ಪಾಗ್ ಓಡಿಸೋಕೆ, ನಮ್ಮೂರಲ್ಲಿ ಪಾಗ್ ಓಡಿಸೋಕ್ಕಾಗಲಿಲ್ಲ ಅಂದರೆ ಏನರ್ಥ ಅದಕ್ಕೆ? ಇನ್ನು ಅದಕ್ಕೆ ಕೊನೆಗೆ ಬೇಸತ್ತು ಇವತ್ತು ಬೀಗ ಜಡಿದಿದ್ದು ಬಿಟ್ಟರೆ ಇಲ್ಲಿವರೆಗೂ 1 ವರ್ಷದಿಂದ ಅಲಿಸ್ತಾ ಇರೋದು. ನಾನು ಕೇಳಿದ್ನೆ, ಈಗ ಇವೆಲ್ಲರೂ ಕೇಳವ್ರೆ ನಾಳೆ ಬ್ರಹ್ಮ ಬಂದು ಮತ್ತೆ ಎದ್ದಳಲ್ಲ ಬೀಗ ಅಂತ ಹೇಳಿದ್ವಿ. ಯಾವುದೇ ಕಡೆ ಯಾಕಂದ್ರೆ ನಾವು ಸುತ್ತು ಸುಣ್ಣ ಆಗ್ಬಿಟ್ಟಿದ್ದೀವಿ. ನವೀನ್ ಸರ್ ಒಳಗಡೆ ಹೋಗ್ಬಿಟ್ಟು ನೀವು ಕುತ್ಕೊಂಡು ಮೇಡಮ್ ಕುತ್ಕೊಂಡು ಅವ್ರಿಗೆ ಸಮಾಧಾನ ಆಗಿ ಒಳಗಡೆ ಕೂತ್ಕೊಂಡು ಒಬ್ಬ ಸದಸ್ಯ ಇದ್ದಾರೆ, ಅವ್ರಿಗೆ ಗೌರವಾನ್ವಿತವಾಗಿ ಹೇಳಿ ಅದನ್ನ.